ಹಲೋ, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಇವತ್ತು ಮನೆಯಲ್ಲೇ ಕಬಾಬ್ ಪೌಡ್ರ್ ಥರ ನಾನೇ ತಯಾರಿಸಿ ಮಾಡಿರುವಂಥ ರುಚಿಕರವಾದ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಕಬಾಬು. ತುಂಬ ಸಿಂಪಲ್ಲು. ಕಬಾಬ್ ಪೌಡ್ರ್ ತಂದು ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಅವೆಲ್ಲ ಮಾಡೋ ಬದಲು ಮನೇಲೇ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಕಬಾಬ್ ಪೌಡ್ರ್ ಜಾಸ್ತಿ ಮಾಡ್ಕೊಂಡ್ರೂ ಮಡಿಕೊಂಡಿದ್ದು ಇನ್ನೊಂದು ಸಲ ಮಾಡ್ಕೊಬೋದು. ಬನ್ನಿ ತೋರಿಸ್ತೀನಿ ಇದಕ್ಕೆ ಏನೇನು ಮಾಡಬೇಕು ಅಂತ. 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾಯಿದ್ದೀನಿ. 1.5 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೋತಾಯಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ಕೋತಾಯಿದ್ದೀನಿ. 3 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೋತಾಯಿದ್ದೀನಿ. ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೋತಾಯಿದ್ದೀನಿ. 1/4 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಇದು ರುಚಿಗೆ ತಕ್ಕನಾಗ ಉಪ್ಪು, ಕಸ್ತೂರಿ ಮೇಥಿ, ಒಂದು 1/4 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಅದೇನು ಮೊದಲೇ ಇದಾಗಿರೋದ್ರಿಂದ, ಪುಡಿ ಆಗಿರೋದ್ರಿಂದ ಬೇಗ ನುಣ್ಣಗಾಗ್ಬಿಡುತ್ತೆ. ಅದೇಂತಲ್ಲ, ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಜೊತೆಗೆ 1 kg ಚಿಕನ್ಗೆ ಆ ಮಿಕ್ಸಿಗೆ ಹಾಕ್ಕೊಂಡಿದ್ದು ಪೌಡ್ರು 1 ಮೊಟ್ಟೆ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಎಲ್ಲ ಅಲ್ಲೇ ಹಾಕಿರೋದ್ರಿಂದ ಉಪ್ಪು ಗಿಪ್ಪು ಎಲ್ಲ ಏನೂ ಹಾಕೋಂಗಿಲ್ಲ. ಸೇಮ್ ಕಬಾಬ್ ಪೌಡ್ರು ಸೇಮ್ ಹೀಗೆ ಮಾಡ್ತಾರೆ ಅಂದ್ಕೋತೀನಿ ನನಗನ್ಸೋ ಪ್ರಕಾರ. ಅವ್ರು ಕೆಡದೇ ಇದ್ದಂಗೆ ಟೇಸ್ಟಿಂಗ್ ಪೌಡ್ರು ಅವೆಲ್ಲ ಹಾಕ್ತಾರೆ ನೋಡಿ. ಕಲಸಿಟ್ಟಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋಷ್ಟರಲ್ಲಿ ಅದೂ ಚಿಕನೂ ಟೆಂಡರ್ ಆಗಿರುತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದೊಂದಾಗಿ ಎಣ್ಣೆ ಒಳಗೆ ಬಿಟ್ಕೊಳ್ಳೋಣ. ಏನು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ ಇದು ನೋಡಿ. ಈ ಥರ ಬಿಟ್ಕೊಂಡು ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಯಾವುದೇ ಕಲರ್ ಇಲ್ಲ, ಏನಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಥರ ಮಾಡಿ ಪದೇ ಪದೇ ಮಾಡಬೇಕು ಅಂತ ನೀವೇ ತಿಳ್ಕೊತೀರ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ಕಬಾಬು. ನೋಡಿ, ಒಂದು ಒಬ್ಬೆ ಎತ್ಕೋತಾ ಇದ್ದೀನಿ. ಈ ಥರ ಎತ್ತಿ ಒಂದು ಬಸ್ಸಿಗೆ ಹಾಕೋತಾ ಇದ್ದೀನಿ. ನಮ್ಮ ಕಡೆ ಸೊಪ್ಪಸಿಗೆ ಬಟ್ಲು ಅಂತೀವಿ ಅದನ್ನು. ಅದಕ್ಕೆ ಹಾಕೊಂಡು ಈಗ ಮತ್ತೆ ಇನ್ನೊಂದು ಒಬ್ಬೆಗೆ ಬಿಟ್ಕೋತಾ ಇದ್ದೀನಿ. ದಯವಿಟ್ಟು ಮನೇಲೇ ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಆದಷ್ಟು ಹಂಚಿ ಶೇರ್ ಮಾಡಿದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೆ. ಯಾವುದೇ ರೆಡಿಮೇಡ್ ಪೌಡ್ರು ಯಾವುದೂ ಹಾಕಿಲ್ಲ. ತುಂಬ ಸಿಂಪಲಾಗಿ ನಮ್ಮ ಮನೇಲೇ ನಾವು ಮಾಡ್ಕೋಬೋದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ, ಇದು ಸೂಪರಾಗಿದೆ. ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಕಬಾಬ್. ಸೂಪರ್ ನೋಡಿ. ಈ ಥರ ಮನೇಲೇ ಮಾಡ್ಕೊಳ್ಳಿ.